ನೆನೆ ಈವ್ನಿಂಗ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಸ್ವಲ್ಪ ಜನರು ನನ್ನ ಪಿ ಸಿ ಸೆಟಪ್ ಎಲ್ಲ ನೋಡ್ಬಿಟ್ಟು ಇಷ್ಟು ಲಕ್ಷದ ಪಿ ಸಿ ನಿಂಗೆ ಬೇಕಾಗಿತ್ತ ಬ್ರೋ ಅಂತ ಕಮೆಂಟ್ ಮಾಡಕ್ ಬಂದಿದ್ರು. ಇಲ್ಲಿಗೆ ಏನು ಇನ್ವೆಸ್ಟ್ ಮಾಡಿದೆ ಅದರಲ್ಲಿ ನಾನು ಮನೆಗೆ ಸ್ವಲ್ಪ ಸಾಮಾನು ತಗೊಂಡೋಗಿ ಅಮ್ಮಂಗೆ ಅದು ಇದು ಕೊಡಿಸ್ಬಿಟ್ಟು ದುಡ್ಡೆಲ್ಲ ಉಡಾಯಿಸ್ಬಿಡ್ಬೋದಿತ್ತು ಬ್ರೋ. ದುಡ್ಡು ಸಂಪಾದನೆ ಮಾಡೋಕ್ಕೆ ವರ್ಷಗಟ್ಟಲೆ ಟೈಮ್ ತಗೊಂಡಿದ್ದೀವಿ. ಆ ದುಡ್ಡನ್ನ ಸ್ಪೆಂಡ್ ಮಾಡೋಕ್ಕೆ ಒಂದಿನ ಸಾಕಿತ್ತು. ಎಲ್ಲ ಕಡೆ ಖರ್ಚು ಮಾಡ್ಕೊಂಡು ಅದು ಇದು ಎಲ್ಲ ಮಾಡ್ಕೊಂಡು ಬರ್ಬೋದಿತ್ತು. ಬಟ್ ಲಿಟ್ರಲಿ ಸೊ ನಾನು ಆ ಕೆಲಸ ಮಾಡಿಲ್ಲ. ಏನಕ್ಕೋಸ್ಕರ ಇಲ್ಲಿಗೆ ಇನ್ವೆಸ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಾನು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತೀನಿ. ಇನ್ನೊಂದು ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್. ನಾನು ಏನೋ ಒಂದು ಮಾಡ್ತೀನಿ ಅಂತ ಅದ್ರ ಕೈ ಹಾಕಿದ್ರೆ ಅದು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಾನು ಮನಸ್ಸು ಮಾಡಿದ್ರೆ ಗೈಸ್ ಪಿ ಸಿ ತಗೊಳ್ಳೋ ಬದ್ರು ಇದ್ರದ್ದು ಅಮೌಂಟ್ ಏನಿದೆ ಆ ಅಮೌಂಟ್ನ ಸ್ವಲ್ಪ ಸೇವಿಂಗ್ಸ್ ಮಾಡ್ಬಿಟ್ಟು ಜೊತೆಗೆ ನನ್ನ ಬೈಕ್ನ ಸೇಲ್ ಮಾಡ್ಬಿಟ್ಟು ಅಲ್ಲಿ ಇಲ್ಲಿಂದ ಒಂದು ಸ್ವಲ್ಪ ಅಮೌಂಟ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬೇಕು ಅಂದ್ರೆ ಸವಸಕ್ಕೆ Z900 ಸೆಕೆಂಡ್ಸಲ್ಲಿ ತಗೊಂಡ್ಬಿಟ್ಟು ಅದರಲ್ಲೂ ಕೂಡ ನಾನು ಎಂಜಾಯ್ ಮಾಡ್ಬೋದಿತ್ತು. ಎಂಜಾಯ್ ಅಂತ ಹೇಳೋಕ್ಕಿಂತ ಶೋಕಿ ಮಾಡ್ಬೋದಿತ್ತು. ಬಟ್ ನಾನು ಏನಕ್ಕೆ ಸೂಪರ್ ಬೈಕಿಗೆ ಇನ್ವೆಸ್ಟ್ ಮಾಡಿದೆ ಈ ಕಡೆ ಇನ್ವೆಸ್ಟ್ ಮಾಡಿದೆ ಅಂದ್ರೆ ಸೊ ಇದರಿಂದ ಅರ್ನಿಂಗ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಸೊ ಸೂಪರ್ ಬೈಕ್ ತಗೊಬಂದ್ಬಿಟ್ರೆ 4-5 ಜನ ನೋಡ್ತಾರೆ, ಸೊ ಖುಷಿ ಪಡ್ತಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಅದ್ರಲ್ಲಿ ನಮ್ಗೇನು ಅರ್ನಿಂಗ್ ಇಲ್ಲ. ಅದಕ್ಕೆ ನಾವು ಫ್ಯೂಲ್ ಹಾಕಬೇಕು, ಅದನ್ನೇ ಮೇಂಟೈನ್ ನಾವು ಮಾಡಬೇಕು. ಸೊ ಇವಾಗಿನ ಸಿಚುವೇಶನ್ ಅಲ್ಲಿ ನಾವು ಶೋಕಿ ಮಾಡಕ್ ಹೋದ್ರೆ ಲೈಫಲ್ಲಿ ಸಕ್ಸಸ್ ಆಗೋದಂತೂ ಖಂಡಿತ ಇಲ್ಲ. ಯಾವತ್ತೂ ಒಬ್ಬ ಮಿಡಲ್ ಕ್ಲಾಸ್ ಬಾಯ್ ಏನಾದರೂ ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂದ್ರೆ ಸೊ ಅದರಿಂದ ಇನ್ಕಮ್ ಬರೋ ಥರದನ್ನ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಥಿಂಗ್ ಬಂದ್ಬಿಟ್ಟು ಇಲ್ಲಿಗೆ ಸ್ಪೆಂಡ್ ಮಾಡಿರೋ ಅಮೌಂಟ್ನ ಸೇವಿಂಗ್ಸ್ ಮಾಡ್ಬಿಟ್ಟು ಅಮ್ಮಂಗೆ ಏನಾದರೂ ತೆಗೆದುಕೊಡ್ಬೋದಿತ್ತಲ್ಲ ಅಂತ ಕೇಳೋರು ಕೇಳ್ತೀರಾ. ಇವ್ರಿಗೊಂದು ಮಾತು ಹೇಳ್ತೀನಿ ಕೇಳಿ. ಡೇ ಬೈ ಡೇ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಆಗ್ತಿರೋದು, ತೋಟ ಕೆಲಸ ಮಾಡ್ಬಿಟ್ಟು ಅಮೌಂಟ್ ಸೇವಿಂಗ್ಸ್ ಮಾಡ್ಬಿಟ್ಟು ಇದೆಲ್ಲ ತಗೊಂಡಿರೋದು ಇದೆಲ್ಲ ಯಾರಿಗೋಸ್ಕರ? ನಮ್ಮ ಅಮ್ಮಂಗೋಸ್ಕರನೇ. ಇದು ತಗೊಳಕಂತ ಏನು ಸೇವಿಂಗ್ಸ್ ಮಾಡಿದ್ದೆ ಆ ಅಮೌಂಟಲ್ಲಿ ಮನೆಗೆ ಗಾಡ್ರೇಜು ಫ್ರಿಜ್ಜು ಅದು ಇದು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಲೋಡು ಮಾಡ್ಬೋದಿತ್ತು. ಅಮ್ಮಂಗೂ ಏನು ಇಷ್ಟ ಅದು ಕೊಡಿಸ್ಲೂಬೋದಿತ್ತು. ಒಂದು ದಿವಸದಲ್ಲಿ ಅಷ್ಟು ದುಡ್ಡನ್ನ ಖರ್ಚು ಮಾಡ್ಬೋದಿತ್ತು. ಬಟ್ ನಾನು ಮನೆಗೂ ಸ್ಪೆಂಡ್ ಮಾಡಿಲ್ಲ, ಎಲ್ಲೂ ಸ್ಪೆಂಡ್ ಮಾಡಿಲ್ಲ. ಇದಕ್ಕೆಲ್ಲ ಸ್ಪೆಂಡ್ ಮಾಡಿದೆ ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಸಸ್ ಆಗಿ ತೋರಿಸ್ತೀನಿ. ಆಮೇಲೆ ಅದರಿಂದ ಎರ್ನಿಂಗ್ ಮಾಡಿರೋ ಅಮೌಂಟಲ್ಲಿ ಅಮ್ಮನ ಕನಸನ್ನ ನನಸು ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಸೊ ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ ನೋಡಿ, ಯಾವ್ದ್ರ ಮೇಲಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಸೊ ಅದರಿಂದ ಇನ್ಕಮ್ ಬರೋ ಥರ ಇರಬೇಕು. ಸೊ ಅಂಥದ್ರ ಮೇಲೆ ಇನ್ವೆಸ್ಟ್ ಮಾಡಿ. ದುಡ್ಡು ಐತೆ ಅಂದಂಗೆ ತಿನ್ನೋದು ಕುಡಿಯೋದು ಅದು ಕಾಮನ್. ಅದು 2 ನಿಮಿಷ ಕೆಲಸ ಖರ್ಚು ಮಾಡ್ಬಿಡೋದು, ಅದೇ ದುಡ್ಡನ್ನ ಅರ್ನ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ನೀವು ಅಕಸ್ಮಾತ್ ಏನಾದರೂ ಲೈಫಲ್ಲಿ ಸಕ್ಸಸ್ ಆಗಿ ತೋರಿಸಿದ್ರೆ ನಿಮ್ಮನ್ನ ಬೇಡ ಅಂತ ಬಿಟ್ಟೋದವರು ಇಲ್ಲಾಂದ್ರೆ ನಿಮ್ಮ ಫ್ಯಾಮಿಲಿನೇ ಅಲ್ಲಿ ಇಲ್ಲಿ ಹೇಳ್ಕೊಂಡು ನಗಾಡಿರ್ತಾರೆ. ಸೊ ಅವ್ನು ಅಂತವನು ಇಂಥವ್ ನೆಟ್ಟಿಗೆ ಕೆಲಸ ಮಾಡಲ್ಲ, ಅಪ್ಪ ಅಮ್ಮನ ನೋಡ್ಕೊಳ್ಳಲ್ಲ, ಅಲ್ಲಿ ಇಲ್ಲಿ ಸುತ್ತಾಡ್ತಿರ್ತಾನೆ ಅಂತ. ಸೊ ಅವರು ಕೂಡ ನಿನ್ನ ಹತ್ರ ಬಂದ್ಬಿಟ್ಟು ನೀನು ಹಿಂಗಪ್ಪ ಇನ್ವೆಸ್ಟ್ ಮಾಡ್ಬಿಟ್ಟು ಇಷ್ಟು ಬೇಗ ಕಾರ್ ತಗೊಂಡೆ ಬಂಗ್ಲೆ ತಗೊಂಡೆ ಅಂತ ಕೇಳಕ್ ಬರ್ತಾರೆ. ನೀವೇನ್ ಮಾಡ್ಬೇಕಾಗಿರೋ ಲೈಫಲ್ಲಿ ಸಕ್ಸಸ್ ಆಗಿ ತೋರಿಸ್ಬೇಕಾಗಿರೋದು ಅಷ್ಟೇ. ಅಮ್ಮನ ಆಸೆಗಳನ್ನೆಲ್ಲ ಯಾವ ಥರ ಈಡೇರಿಸ್ತೀನಿ ಅಂತ ನೀವೇ ನೋಡ್ತೀರಿ. ಸ್ವಲ್ಪ ವರ್ಷ ಟೈಮ್ ಕೊಡಿ ಅಷ್ಟೇ ನಂಗೆ ಗೈಸ್. ಹಾಗೇನೆ ಸ್ಟ್ರೀಮಿಂಗ್ ಬರೋ ಚಾನಲ್ದು ಲಿಂಕ್ ಬಂದ್ಬಿಟ್ಟು ಬಯೋದಲ್ಲಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಬ್ಲೇಸ್ ಕನ್ನಡಿಗ ಅಂತ ಸರ್ಚ್ ಮಾಡಿದ್ರೆ ಚಾನಲ್ ಸಿಕ್ಬಿಡುತ್ತೆ. ಅದೇ ಚಾನಲಲ್ಲಿ ಸ್ಟ್ರೀಮಿಂಗ್ ಮಾಡ್ತೀನಿ. 62K ಸಬ್ಸ್ಕ್ರೈಬರ್ ಇದ್ದಾರೆ. ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್. ನೆಕ್ಸ್ಟ್ ಬರೋದಲ್ಲಿ ಸಿಗ್ತೀನಿ.